ಪತ್ನಿಯಿಂದಲೇ ಮಾಜಿ IPS ಅಧಿಕಾರಿಯ ಹತ್ಯೆ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ಯೆಗೆ ಕಾರಣ ಏನು ಅನ್ನೋದು ಗೊತ್ತಾಗಬೇಕಿದೆ. ಈಗಾಗಲೇ 14 ದಿನಗಳ ಕಾಲ ಪಲ್ಲವಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಬೆನ್ನಲ್ಲೇ ಪ್ರಕರಣವನ್ನ CCBಗೆ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿರುವಂಥದ್ದು. ಬೆಂಗಳೂರು ನಗರ ಆಯುಕ್ತ ದಯಾನಂದ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಭೀಕರ ಕೊಲೆ ಕೇಸ್ನ CCB ಇನ್ನು ಮೇಲೆ ತನಿಖೆಯನ್ನು ನಡೆಸಲಿಕ್ಕಿದೆ. ನಿಜಕ್ಕೂ ಕೂಡ ಈ ಹತ್ಯೆಗೆ ಕಾರಣ ಏನು ಅನ್ನೋದು ಗೊತ್ತಾಗಬೇಕಿದೆ. ಈಗಾಗಲೇ ಪಲ್ಲವಿ ಮತ್ತು ಆಕೆಯ ಮಗಳು ಇಬ್ಬರೂ ಕೂಡ ಒಂದು ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅನ್ನುವಂತಹ ವಿಚಾರ. ಅದರ ಜೊತೆಗೇನೆ ಆಸ್ತಿ ವಿಚಾರಕ್ಕಾಗಿರುವ ಹತ್ಯೆ ಇದು ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಸ್ತ್ರೀ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ನಿಜಕ್ಕೂ ಕೂಡ ಓಂ ಪ್ರಕಾಶ್ ಅವರ ಹತ್ಯೆಗೆ ಕಾರಣ ಏನಾಗಿತ್ತು ಎಲ್ಲದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ತನಿಖೆ ನಡೆಸೋದಕ್ಕೆ CCB ಹೆಗಲಿಗೆ ಈಗ ಹಾಕಿರುವಂಥದ್ದು.